ಪರಲೋಕದ ಬಾಗಿಲು ಮುಚ್ಚಲ್ಪಟ್ಟಂತೆ ಅನಿಸುತ್ತಿದೆಯಾ? ದೇವರು ಬಹಳ ದೂರವಾಗಿದ್ದಾನೆ, ನನ್ನ ಪ್ರಾರ್ಥನೆಗಳು ದೇವರು ಕೇಳುತ್ತಿಲ್ಲ ಅನಿಸುತ್ತಿದೆಯಾ? ನಮಸ್ಕಾರ, ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ವಂದಿಸುತ್ತೇನೆ. ಪ್ರತಿನಿತ್ಯವೂ ದೇವರ ವಾಕ್ಯಗಳನ್ನು ಕೇಳುತ್ತಾ ಆತನ ಸಮ್ಮುಖದಲ್ಲಿ ನಿಮ್ಮ ಸಮಯವನ್ನು ಕಳೆಯುತ್ತಾ ನಿರೀಕ್ಷೆ, ನಂಬಿಕೆ ನೀವು ಹೊಂದಿಕೊಂಡು ಮುಂದಕ್ಕೆ ಸಾಗುತ್ತಿದ್ದೀರಲ್ವ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಚೆನ್ನಾಗಿದ್ದೀರಲ್ವ? ದೇವರ ವಾಕ್ಯ ಧ್ಯಾನಕ್ಕೆ ನಾವು ಹೋಗೋಣ. ಪ್ರಿಯ ದೇವಜನವೇ, ಮನುಷ್ಯರ ಮಧ್ಯದ ಸಂಬಂಧಗಳ ಕುರಿತು, ಲೋಕದ ಕಾರ್ಯಗಳ ಕುರಿತು ಆಲೋಚನೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಡೆಯದ ಕಾರ್ಯಗಳು, ಸಿಗದ ಉತ್ತರಗಳು, ಆಗದೇ ಇರುವಂಥ ಕಾರ್ಯಗಳನ್ನು ಕುರಿತು ನಾವು ಬಹಳ ವೇದನೆ ಪಟ್ಟು ನಮಗೆ ಅನಿಸುವುದೇನೆಂದರೆ, ಪರಲೋಕದ ಬಾಗಿಲು ಮುಚ್ಚಲ್ಪಟ್ಟಿದೆಯಾ? ದೇವರು ನಮಗೆ ಬಹಳ ದೂರವಾಗಿದ್ದಾನಾ? ದೇವರು ಯಾಕೆ ನನ್ನ ವಿಷಯದಲ್ಲಿ ಮೌನವಾಗಿದ್ದಾನೋ ಎನ್ನುವಂಥ ಅನೇಕ ವಿಧವಾದಂಥ ಸಂಶಯಗಳು ನಮ್ಮನ್ನು ಕಾಡುತ್ತಿರುತ್ತವೆ. ಇದು ಸಹಜ. ಯಾಕೆಂದರೆ ನಾವು ಅಂದುಕೊಂಡದ್ದು, ಪ್ರಾರ್ಥಿಸಿದ್ದು, ನಾವು ನಿರೀಕ್ಷಿಸಿದ್ದು ನಡೆಯದೇ ಇರುವಾಗ ಈ ರೀತಿಯಾದಂಥ ಭಾವನೆಗಳು ಬರುವುದು ಸಹಜವಾದಂಥ ವಿಚಾರ. ಆದರೆ ದೇವರಿವತ್ತು ಏನು ವಿಷಯವನ್ನು ನಿಮಗೆ ತಿಳಿಯಪಡಿಸುತ್ತಾರೋ ಸ್ವಲ್ಪ ಧ್ಯಾನ ಮಾಡೋಣ ಬನ್ನಿರಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಕೀರ್ತನೆಗಳ ಗ್ರಂಥ 28ನೇ ಕೀರ್ತನೆ 1ನೇ ವಚನ. ಯೆಹೋವನೇ, ನನ್ನ ಶರಣನೇ, ನಿನಗೆ ಮೊರೆಯಿಡುತ್ತೇನೆ, ಕೇಳದೆ ಇರಬೇಡ. ನೀನು ಕಿವಿಗೊಡದೆ ಹೋದರೆ ನಾನು ಸತ್ತವರಿಗೆ ಸಮಾನನಾಗುವನಲ್ಲವೇ? ಹಾಲೆಲೂಯಾ. ದೇವಜನವೇ, ದಾವೀದ ಭಕ್ತನು ಕೂಡ ತನ್ನ ಜೀವಿತದಲ್ಲಿ ಈ ರೀತಿಯಾಗಿ ಅಂದುಕೊಂಡ, ದೇವರೇ, ನನ್ನ ವಿಷಯದಲ್ಲಿ ನೀನು ಮೌನವಾಗಿರಬೇಡಪ್ಪ ಅಂದನು. ಯೇಸು ಸ್ವಾಮಿ ಶಿಲುಬೆಯ ಮೇಲಿರುವಾಗ, ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಯಾಕೆ ಕೈಬಿಟ್ಟಿ ಎಂದು ಕೂಗಿಕೊಂಡು ಪ್ರಾರ್ಥಿಸಿದನು. ಅಂದರೆ ಈ ರೀತಿಯಾಗಿ ನಾವು ನೋಡುವಾಗ ಕೇವಲ ನಾವು ಮಾತ್ರ ಅಲ್ಲ, ಬೈಬಲಲ್ಲಿ ಭಕ್ತರು ಇಲ್ಲವೇ ಯೇಸು ಸ್ವಾಮಿ ತಾನೇ ನಿಜವಾನೇ ಅದು ವಾಗ್ದಾನ ಪ್ರವಾದನೆ ನೆರವೇರಿಸುವುದಕ್ಕಾಗಿ ಆದರೂ ಕೂಡ ಆ ರೀತಿಯಾಗಿ ಆತನು ಮಾತನ್ನು ಹೇಳಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಕೆಲವು ಸಂದರ್ಭಗಳಲ್ಲಿ ದೇವರು ನಮ್ಮನ್ನು ಕೈಬಿಟ್ಟಿದ್ದಾನೇನೋ, ದೇವರು ದೂರ ಆಗಿಬಿಟ್ಟಿದ್ದಾನೇನೋ, ದೇವರಿಗೆ ಈ ವಿಷಯ ಇಷ್ಟವಿಲ್ಲವೇನೋ, ಯಾಕೆ ಉತ್ತರ ಸಿಗ್ತಾ ಇಲ್ಲ, ಯಾಕೆ ಇದು ನೆರವೇರ್ತಾ ಇಲ್ಲ ಅನ್ನುವಂಥ ಭಾವನೆ ಖಂಡಿತ ನಮ್ಮೆಲ್ಲರಲ್ಲಿ ಬಂದೇ ಬರುತ್ತದೆ. ಇಂತಹ ಸಂದರ್ಭದಲ್ಲಿ ಕೀರ್ತನೆಗಾರನು ಈ ಕೀರ್ತನೆ 28 1ನೇ ವಾಕ್ಯದಲ್ಲಿ ದೇವರ ಬಳಿಯಲ್ಲಿ ಕೇಳುತ್ತಿರುವಂಥ ಒಂದು ಪ್ರಾರ್ಥನಾ ಮನವಿ ಅಂದುಕೊಳ್ಳಬಹುದು. ಯೆಹೋವನೇ, ನನ್ನ ಶರಣನೇ, ನಿನಗೆ ಮೊರೆಯಿಡುತ್ತೇನೆ, ಕೇಳದೇ ಇರಬೇಡ. ನೀನು ಕಿವಿಗೊಡದೆ ಹೋದರೆ ನಾನು ಸತ್ತವರಿಗೆ ಸಮಾನನಾಗುವವನಲ್ಲವೇ? ನಾನು ಸತ್ತವರಿಗೆ ಸಮಾನನಾಗುವವನಲ್ಲವೇ ಎಂದು ಕೇಳ್ತಾ ಇದ್ದಾನೆ. ನಿಜಾನೇ, ಸತ್ತೋದ ಮೇಲೆ ಕೂಗಿಕೊಂಡ್ರು ಏನು ಪ್ರಯೋಜನ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಾನೆಷ್ಟು ಕೂಗಿಕೊಂಡ್ರು, ನಾನೆಷ್ಟು ಬೇಡಿಕೊಂಡ್ರು, ನಾನೆಷ್ಟು ವೇದನೆ ಪಟ್ಟರು ಕೂಡ ಒಂದು ರೆಸ್ಪಾನ್ಸು ನಿನ್ನ ಕಡೆಯಿಂದ ಬರ್ತಾ ಇಲ್ಲ ಅಂದರೆ ಜಿಗುಪ್ಸೆ ಅಲ್ವಾ? ಜಿಗುಪ್ಸೆ ಆಗ್ತದಲ್ವ? ಯಾಕೆ ನಂಬಬೇಕು, ಯಾಕೆ ಕಾಯಬೇಕು, ಯಾಕೆ ಎದುರು ನೋಡಬೇಕು? ನನ್ನ ದೇವನ ನನ್ನ ಪ್ರೀತಿಸ್ತಾನೆ ಅನ್ನೋದಾದರೆ ನನಗೆ ಉತ್ತರ ಕೊಡಬೇಕು ತಾನೇ, ನನಗೆ ಒಳ್ಳೆಯದು ಮಾಡಬೇಕು ತಾನೇ, ನಾನು ಕೇಳಿದ ತಕ್ಷಣ ದೇವರು ಸ್ಪಂದಿಸಬೇಕು ತಾನೇ. ಸ್ಪಂದಿಸೋದಿಲ್ಲ, ಉತ್ತರ ಸಿಗ್ತಾ ಇಲ್ಲ, ಸೂಚನೆಗಳೂ ಇಲ್ಲ. ಹೋಗಲಿ, ಇಂಥ ದಿನ ಕೊಡ್ತೀನಿ, ಇಂಥ ತಿಂಗಳು ಕೊಡ್ತೀನಿ, ಇನ್ನು ಸ್ವಲ್ಪ ದಿನ ಅನ್ನೋದಾದರೂ ಉತ್ತರ ಬರಬೇಕಲ್ವ? ಕೆಲವು ಸಾರಿ ದೇವರನ್ನ ಮಟ್ಟಿಗೆ ಮಾತಾಡೋದೇ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ ನಮಗೆ ಭಾಸವಾಗಬಹುದು. ಇಲ್ಲಿ ಹೇಳ್ತಾ ಇದೆ, ಒಂದು ವಿಷಯ ಹೇಳುವುದೇನೆಂದರೆ, ದೇವರು ಮೌನವಾಗಿದ್ದಾರೆ ಅಂದರೆ ಆತನು ಆಬ್ಸೆಂಟ್ ಅಂತಲ್ಲ, ಅದನ್ನು ಗೈರಾಗಿದ್ದಾನೆ ಅಂತಲ್ಲ, ಆತನಿದ್ದಾನೆ. ಉದಾಹರಣೆಗೆ ನೀವು ಗಮನಿಸಿರಿ, ಹಳೆಯ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ 400 ವರ್ಷ ಮೌನ ಬೈಬಲಲ್ಲಿ ಸೈಲೆಂಟ್ ಎರಾ ಅಂತ ಕರೀತಾರೆ. ಅಂದರೆ ಯೇಸು ಸ್ವಾಮಿ ಮಾನವಧಾರಿಯಾಗಿ ಬರುವುದಕ್ಕೆ ಕಾಲವು ನಿರ್ಣಯವಾದಾಗ, ಆ ಕಾಲವು ನಿರ್ಣಯವಾಗುವುದಕ್ಕಿಂತ ಮುಂಚೆ 400 ವರ್ಷರು ಯಾವುದೇ ಒಂದು ದೈವೋಕ್ತಿಗಳು ಉಂಟಾಗಲಿಲ್ಲ ಎಂದು
ದೇವರ ವಾಕ್ಯ ಹೇಳುತ್ತಾ ಇದೆ. ಯಾವ ದೈವೋಕ್ತಿಗಳು ಉಂಟಾಗಲಿಲ್ಲ. ಸೈಲೆಂಟ್ ಎರ. ದೇವರು ಮೌನವಾಗಿ ಬಿಟ್ನೇನೋ? ಹಾಗಾದರೆ ದೇವರು ಇಲ್ಲದೆ ಹೋಗ್ಬಿಟ್ನಾ? ಮರೆತೋಗ್ಬಿಟ್ನಾ? ಇಲ್ಲ. ತಕ್ಕ ಸಮಯಕ್ಕಾಗಿ ದೇವರು ಕಾಯುತ್ತಿದ್ದನು. ಯಾರ ಬಳಿಗೆ ಯಾವಾಗ ಹೇಗೆ ಬರಬೇಕು ಅನ್ನೋದು ಗೊತ್ತಿತ್ತು. ದಿಢೀರ್ನೆ ನಾವು ನೋಡುತ್ತಾ ಇದ್ದೇವೆ. ನೋಡುವಾಗ ಯಾಜಕರಿಗೆ ಮತ್ತು ಮರಿಯಳಿಗೆ ದೇವದೂತನು ಕಾಣಿಸಿಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅಂದರೆ ಆ 400 ವರ್ಷ ಒಂದು ವೇಳೆ ದೇವರು ಮಾತನಾಡಲಿಲ್ಲವಾದರೆ ಆತನು ಮೌನವಾಗಿದ್ದಾನಂತಲ್ಲ ಅರ್ಥ, ಸಮಯಕ್ಕಾಗಿ ಕಾಯುತ್ತಿದ್ದಾನೆಂದು ಅರ್ಥ ಆಗಿದೆ. ನೀವು ನೋಡುವಾಗ ಪ್ರತ್ಯೇಕವಾಗಿ ಎಸ್ತೇರ್ ಪುಸ್ತಕದಲ್ಲಿ ದೇವರ ಹೆಸರು ಎಲ್ಲಿ ಇಲ್ಲ. ದೇವರು ಅಂತ ಹೆಸರಲ್ಲಿ ಬರೀಲಿಲ್ಲ ಪುಸ್ತಕದಲ್ಲಿ. ಆದರೆ ಆ ಪುಸ್ತಕದಲ್ಲಿ ದೇವರು ಇರಲಿಲ್ವಾ? ಖಂಡಿತ ಇದ್ದಾನೆ. ಕೆಲವು ಸಂದರ್ಭಗಳಲ್ಲಿ ನಮಗೀಗ ಅನಿಸ್ತದೆ, ಆತನು ಮೌನವಾಗಿದ್ದಾನಂದರೆ ಆತನಿಲ್ಲ, ಆತನಿಗೆ ಮುಟ್ಟಿಲ್ಲ, ಆತನಿಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಅಂದುಕೊಳ್ಳುತ್ತೇವೆ. ಅದು ಅಲ್ಲ ಪ್ರಿಯ ದೇವಜನವೇ. ದೇವರು ಮೌನವಾಗಿದ್ದಾನೆಂದು ಅಲ್ಲ, ದೇವರು ಕಾರ್ಯಪ್ರವೃತ್ತನಾಗಿದ್ದಾನೆ. ಯೇಸುಸ್ವಾಮಿ ಹೇಳ್ತಾರೆ, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡ್ತಾ ಇದ್ದಾನೆ, ನಾನೂ ಕೆಲಸ ಮಾಡ್ತೀನಿ. ಅಂದರೆ ದೇವರು ಕೂಡ ಯಾವತ್ತೂ ಮೌನವಾಗಿ ಆತನ ವಿಶ್ರಾಂತಿಯಲ್ಲಿ ದೂರವಾಗಿರುವಂಥವನಲ್ಲ. ಆತನ ಸಮಯ ಸರಿಯಾದ ಸಮಯ ಆಗಿರ್ತದೆ. ಸೊ ಇಲ್ಲಿ ಹೇಳುವಾಗ ಯೇಸು ಸ್ವಾಮಿ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ, ದೇವರೆಂದರೆ ಕರ್ತನು ಯಾವಾಗಲೂ ಕಾರ್ಯಪ್ರವೃತ್ತನಾಗಿರುತ್ತಾನೆ. ಬೈಬಲಲ್ಲಿ ನಮಗೊಂದು ಘಟನೆ ಇದೆ. ಯೇಸು ಸ್ವಾಮಿ ನಿದ್ದೆ ಮಾಡುವುದನ್ನು ನೋಡಿದಂಥ ಯೇಸುವಿನ ಶಿಷ್ಯರು ಯೇಸು ಸ್ವಾಮಿ ಮೌನವಾಗಿರೋದು ನೋಡಿದ್ರೆ ನಾವು ಸತ್ತೋಗ್ಬಿಡ್ಬೇಕು ಅಂತಿದೆಯೇನೋ ಅಂತ ಹೇಳ್ತದೆ. ಓದಿಕೊಳ್ಳೋಣ ವಾಕ್ಯ ಭಾಗವನ್ನು. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 38-39 ವಾಕ್ಯದಲ್ಲಿ, ಆತನು ದೋಣಿಯ ಹಿಂಭಾಗದಲ್ಲಿ ತಲಗಿಂಬನ್ನು ಒರಗಿ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು, ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನೆಂದರೆ, ಯೇಸು ಸ್ವಾಮಿಯಲ್ಲಿ ನಿದ್ದೆ ಮಾಡ್ತಾ ಇದ್ದನಲ್ವಾ, ಅದರರ್ಥ ಯೇಸು ಸ್ವಾಮಿ ಮೌನವಾಗಿದ್ದಾನೆ. ಇನ್ನೊಂದು ಭಾಗದಲ್ಲಿ ಹೇಳ್ತಾರೆ, ನಾವು ಸಾಯುವುದರಲ್ಲಿ ನಿಮಗೆ ಚಿಂತೆ ಇಲ್ಲವೋ? ಹಾಗಾದರೆ ದೇವರು ಸಾಯೋದಕ್ಕೆ ಬಿಟ್ಬಿಡ್ತಾನೆ ಅವ್ರನ್ನ? ಆತ ನಿದ್ದೆ ಮಾಡ್ತಾ ಇದ್ದಾನೆ ತಾನೇ? ದೇವರು ನಿದ್ದೆ ಮಾಡ್ತಾ ಇದ್ದಾನೆ, ದೇವರು ಮೌನವಾಗಿದ್ದಾನೆ, ಅದಕ್ಕೆ ನಮಗೆ ನಾಶನ, ನಮಗೆ ತೊಂದರೆ ಅಂತ ಅಂದುಕೊಳ್ತೀರಾ? ಇಲ್ಲ ಪ್ರಿಯ ದೇವಜನವೇ, ದೇವರು ನಿದ್ದೆ ಮಾಡುತ್ತಿಲ್ಲ. ನಿಮ್ಮ ಲೈಫಲ್ಲಿ ಕೆಲವು ಸಾರಿ ಸಹೋದರರೇ ನೀವು ಅಂದುಕೊಳ್ಳುತ್ತಾ ಇರ್ತೀರಿ, ದೇವರು ಉತ್ತರಿಸ್ತಾ ಇಲ್ಲ, ಪರಲೋಕ ಮುಚ್ಚಲ್ಪಟ್ಟಿದೆ, ದೇವರು ತುಂಬ ದೂರವಾಗಿದ್ದಾನೆ ಅಂತ ಅಂದುಕೊಳ್ಳುತ್ತಾ ಇರ್ತೀರ. ಹಾಗೆ ಅಲ್ಲ. ಕರೆದಾಗ ಬರುವ, ಬಿಡುಗಡೆಯ ಕೊಡುವ ಅಲ್ವಾ? ನಿಜವಾಗಿಯೂ ಆತನು ಬರ್ತಾನೆ. ಆದರೆ ಕೆಲವು ಸಾರಿ ಕರೆದಾಗಲೂ ಬರೋದಿಲ್ಲ. ಅಂದರೆ ಆತನೆಲ್ಲೂ ಇಲ್ಲ ಅಂತಲ್ಲ, ಇದ್ದಾನೆ, ಆದರೆ ಆತನ ಸಮಯವು ತೆಗೆದುಕೊಳ್ತಾ ಇದ್ದಾನೆ. ನೀವು ನೋಡ್ತೀರ, ಲಾಜರ್ನ ವಿಷಯದಲ್ಲಿ ಯೇಸುಸ್ವಾಮಿ ಬೇಕೆಂದು ತಡ ಮಾಡ್ತಾನೆ. ಯಾಕೆ? ಯೇಸುಸ್ವಾಮಿ ಹೇಳ್ತಾರೆ, ಇದು ದೇವರ ಮಹಿಮೆಗಾಗಿರುವಂಥ ಕಾರ್ಯ. ಹೌದು, ಕೆಲವು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಬರುವಂಥ ಪರೀಕ್ಷೆಗಳು, ನಷ್ಟಗಳು, ಕಷ್ಟಗಳು ಯಾಕೆ ಬರ್ತಾ ಇದ್ದೇವೆ ಅಂದರೆ ಅವು ಪರೀಕ್ಷೆಗಾಗಿ ಬರ್ತಾ ಇದೆ ಹೊರತು ಬೇರೆ ಏನೂ ಇಲ್ಲ. ನನ್ನ ಪ್ರೀತಿ ದೇವಜನವೇ, ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮ ನನ್ನ ಜೀವಿತಗಳಲ್ಲಿ ದೇವರು ಮೌನವಾಗಿದ್ದಾನೆಂದರೆ ನಾವು ಕೇಳ್ತೇವೆ, ದೇವರೇ, ನೀನು ಯಾಕಪ್ಪ ಮೌನವಾಗಿದ್ದೀರಾ ಅಂದುಕೊಳ್ತೇವೆ. ನಮಗೆ ಅನಿಸುತ್ತೆ ದೇವರು ನಮ್ಮ ಜೀವಿತದಲ್ಲಿ ಮೌನವಾಗಿದ್ದಾರೇನೋ ಅಂತ ಅನಿಸುತ್ತದೆ. ಆದರೆ ಆತನು ಮೌನವಾಗಿರಲ್ಲ. ಕೆಲವು ಸಾರಿ ಆತನ ಮೌನ ಇಲ್ಲವೇ ಆತನ ಉತ್ತರ ಬರದೇ ಇರುವುದಕ್ಕೆ ಕಾರಣ ಏನೆಂದರೆ ನಮ್ಮ ನಂಬಿಕೆಯಕ್ಕೆ ಪರೀಕ್ಷೆ ಆಗಿರುತ್ತದೆ. ಯೇಸು ಸ್ವಾಮಿ ನಮ್ಮ ನಂಬಿಕೆಯನ್ನು, ದೇವರು ನಮ್ಮ ನಂಬಿಕೆಯನ್ನು ಪರೀಕ್ಷಿಸ್ತಾನೆ. ಅದು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅಲ್ಲಿ ಹೇಳುತ್ತದೆ, ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ನೋಡಿ, ಒಂದು ತಾಳ್ಮೆಯಿಂದ ಆ ತಾಳ್ಮೆ ಸಿದ್ಧಿಗೆ ಬರುವಾಗ ಏನು ಲಾಭ? ನೀವು ಶಿಕ್ಷಿತರು. ಅಂದರೆ
ನೀವು ಬಹಳ ಕಲಿತವರು, ಬೆಳೆದವರು, ತಿಳಿದವರು ಆಗ್ತೀರಾ. ಸರ್ವ ಸುಗುಣವುಳ್ಳವರು. ಕೆಲವು ಸಾರಿ ನಮ್ಮಲ್ಲಿ 99% ದೇವರಿಗೆ ಬೇಡ, 100% ಬೇಕು. ನೀವು ಹೇಳ್ಬೋದು ನನ್ನಲ್ಲಿ 9 ಗುಣಗಳು, ಒಳ್ಳೆಯ ಗುಣಗಳಿದ್ದಾವೆ, ಇನ್ನೊಂದು ಗುಣ ಇಲ್ಲ, ಅದು ಸರಿ ಹೋಗ್ತದೆ ಬಿಡು ಅಂತ ಅಂದುಕೊಳ್ಳಬಾರ್ದು. ದೇವರು ಹೇಳ್ತಾನೆ ಆ ಗುಣವೂ ಸರಿ ಆಗಬೇಕು. ನೋಡಿ, ನೀವು ಹೇಳ್ತೀರ ಕೆಲವು ಸಾರಿ ನನಗೆ ಎಲ್ಲ ವಿಷಯದಲ್ಲಿ ನನಗೆ ತೊಂದರೆ ಇಲ್ಲ, ಯಾವುದೋ ಒಂದು ವಿಷಯನೇ ನನಗೆ ಆಗಲ್ಲ. ದೇವರು ಅದೇ ವಿಷಯದಲ್ಲಿ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ನಿಮಗೆ ಯಾವುದು ಇಷ್ಟ ಇಲ್ಲವೋ, ನೀವು ಯಾವುದನ್ನು ಇದು ಬೇಡ ಅಂದುಕೊಳ್ತೀರೋ ಅಲ್ಲೇ ನಿಮಗೆ ಶೋಧನೆ ಬರ್ತದೆ, ಅಲ್ಲೇ ನಿಮಗೆ ಪರೀಕ್ಷೆ ಬರ್ತದೆ. ಯಾಕೆಂದರೆ ಆ ವಿಷಯದಲ್ಲಿ ನೀವು ಬಲಗೊಳ್ಳಬೇಕಂತ ದೇವರ ಉದ್ದೇಶ, ಆ ವಿಷಯದಲ್ಲಿ ಧೈರ್ಯಗೊಳ್ಳಬೇಕೆಂದು ದೇವರ ಉದ್ದೇಶ. ಅದಕ್ಕೆ ಅಲ್ಲೇ ನಿನಗೆ ಟೆಸ್ಟಿಂಗ್ ನಡೀತಾ ಇರ್ತದೆ ಅಲ್ವಾ? ಅಲ್ಲೇ ಟೆಸ್ಟಿಂಗ್ ನಡೀತಾ ಇರ್ತದೆ. ಕಬ್ಬಿಣಕ್ಕೆ ಬೆಂಕಿ ಕುಲುಮೆ, ಬಂಗಾರಕ್ಕೆ ಬೆಂಕಿಯ ಕುಲುಮೆ. ಯಾಕೆಂದರೆ ಅದು ಪರೀಕ್ಷೆ ಮಾಡೋದನ್ನು ಮೃದು ಮಾಡಬೇಕಾದ್ರೆ ಬೆಂಕಿಗೂ ಅದಕ್ಕಾಗಲ್ಲ. ಆವಾಗಲೇ ಕಬ್ಬಿಣನ ಕಾಯಿಸಿ ಕರೆಕ್ಟಾಗಿ ಯಾವ ಶೇಪ್ ಬೇಕೋ ಆ ಶೇಪ್ ಹೊಡೆಯೋದು. ಬಂಗಾರವನ್ನು ಕುಲುಮೆಗೆ ಹಾಕಿ ಅಕಸಾಲಿಗನು ಬೆಂಕಿಗೆ ಹಾಕಿ ಪುಟಕ್ಕೆ ಹಾಕಿ ಶುದ್ಧಿ ಮಾಡೋದು. ಅವುಗಳಿಗಿಷ್ಟ ಇಲ್ಲ, ಆದರೆ ಅಲ್ಲೇ ಹೋಗಬೇಕಾಗ್ತದೆ. ನಮ್ಮ ಲೈಫಲ್ಲಿ ಕೂಡ ಎಲ್ಲಿ ನಮ್ಮನ್ನು ದೇವರು ಅನುಮತಿಸ್ತಾ ಇದ್ದಾರೋ, ದೇವರು ನಮ್ಮನ್ನು ಅಲ್ಲಿ ಬಲಪಡಿಸಬೇಕೆಂದು ಆಲೋಚಿಸ್ತಾ ಇದ್ದಾರೆ, ಅದನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತದೆ, ನೀವು ಶಿಕ್ಷಿತರು, ಸರ್ವಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ನಿಮಗೆಲ್ಲ ಯಾವಾಗಲೂ ಚೆನ್ನಾಗಿ ತಿಳಿದಿರುವಂಥ ಒಂದು ವಾಕ್ಯ ಘಟನೆ ನಿಮಗೆ ಗೊತ್ತೇ ಇದೆ. ಆ ಕಾನಾನ್ಯ ಸ್ತ್ರೀ ಯೇಸುವಿನ ಹಿಂದೆ ಬರುವುದನ್ನು ನಾನು ಅನೇಕ ಸಾರಿ ನಿಮಗೆ ಹೇಳಿದ್ದೇನೆ, ಈಗಲೂ ನೆನಪಿಸ್ತಾ ಇದ್ದೇನೆ. ಆ ಕಾನಾನ್ಯ ಸ್ತ್ರೀ ತನ್ನ ಮಗಳಿಗೋಸ್ಕರ ಯೇಸುವಿನ ಶಿಷ್ಯರ ಹಿಂದೆ ಬರ್ತಾನೆ ಇರ್ತಾನೆ. ಆದರೆ ಯೇಸು ಸ್ವಾಮಿ ಕೇಳಿಸಿಕೊಳ್ಳದ ಹಾಗೆ ಹೋಗ್ತಾ ಇರ್ತಾನೆ, ಮೌನವಾಗಿರ್ತಾನೆ. ಯಾಕೆ? ಆಕೆಯ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕಾಗಿ ಅಷ್ಟೇ. ನಾವು ಮಾರ್ಕನು ಬರೆದ ಸುವಾರ್ತೆಯಲ್ಲಿ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಆಗ ಆತನ ಶಿಷ್ಯರು ಬಂದು, ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳುಹಿಸಿಬಿಡು ಎಂದು ಆತನನ್ನು ಬೇಡಿಕೊಂಡರು. ಈಗ ನೋಡಿ, ಆತನು ಏನೂ ಉತ್ತರ ಕೊಡಲಿಲ್ಲ, ಮೌನವಾಗಿಬಿಟ್ಟಿದ್ದಾನೆ. ಕೊಡ್ತೀನಿ, ಇಲ್ಲ ಕೊಡಲ್ಲ, ಏನಾದರೂ ಒಂದು ಮಾತು ಹೇಳಬೇಕು ತಾನೇ. ನಾವು ಹಾಗೇನೆ, ದೇವರೇ ನಡೀತದ ನಡೆಯಲ್ವಾ, ಸಿಗ್ತದ ಸಿಕ್ಕಲ್ವಾ, ಆಗುತ್ತಾ ಆಗಲ್ವಾ, ಇದು ಸರಿನಾ ಸರಿ ಇಲ್ವಾ? ಕೆಲವು ಸಾರಿ ನಾವು ಪ್ರೇಯರ್ ಮಾಡುವಾಗ, ಪ್ರಶ್ನೆ ಮಾಡುವಾಗ ತಟಸ್ಥವಾದ ಉತ್ತರ ಎಸ್ಸು ಇಲ್ಲ, ನೋ ಇಲ್ಲ, ವೆಯ್ಟ್ ಅನ್ನುವ ರೀತಿಯಲ್ಲಿ ಇರ್ತದೆ ಅಲ್ವಾ? ವೆಯ್ಟ್ ಅನ್ನುವಂಥ ವಿಷಯದಲ್ಲಿ ಸರಿ, ದೇವರು ಕೊಡ್ತೀನಿ ಅಂದರೂ ಪರವಾಗಿಲ್ಲ, ಇಲ್ಲ ಅಂದರೂ ಬೇರೆ ನೋಡ್ತೀವಲ್ವ. ಬಟ್ ಈ ವೆಯ್ಟ್ ಅನ್ನೋದಪ್ಪ ಆಗೋದಿಲ್ಲ ಅಂತ ಅನ್ನಿಸ್ಬೋದು. ಆರೋಗ್ಯ ಚೇತರಿಸಿಕೊಳ್ಳಲಿಕ್ಕೆ ವೆಯ್ಟ್ ಮಾಡೋಕ್ಕಾಗಲ್ಲ. ಶುಭ ಕಾರ್ಯಗಳು, ಮದುವೆಗಳು, ಇಲ್ಲ ಜಾಬ್ ವಿಷಯಗಳು, ಗರ್ಭಫಲ ವಿಷಯಗಳು ಕಾಯಕ್ಕಾಗಲ್ಲ. ನಮ್ಮಲ್ಲಿರುವಂಥ ಭಯ ಆತಂಕಗಳು ಹೋಗಲಿಕ್ಕೆ ಕಾಯಕ್ಕಾಗಲ್ಲ. ಇನ್ನೂ ಎಷ್ಟು ದಿನ, ಇನ್ನೂ ಯಾವಾಗ ಅಂತ ನಾವು ಪ್ರಶ್ನೆ ಮಾಡ್ತಾ ಇರ್ತೇವೆ. ಈ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕಾನಾನ್ಯ ಸ್ತ್ರೀ ಏನು ಮಾಡ್ತಾ ಇದ್ದಾಳೆ? ಅದು ಹಿಂದೆ ಹೋಗ್ತಾ ಇದ್ದಾಳೆ, ಆದರೆ ಇವರು ಮುಂದೆ ಹೋಗ್ತಾ ಇದ್ದಾರೆ. ಉತ್ತರ ಇಲ್ಲ, ಏನು ಉತ್ತರ ಕೊಡಲಿಲ್ಲ. ಹೇಗಿರುತ್ತೆ ಆಲೋಚನೆ ಮಾಡಿರಿ. ಅಯ್ಯೋ ಏನಪ್ಪ, ಸ್ವಲ್ಪ ಕೂಡ ಮನಸ್ಸಾಕ್ಷಿ ಇಲ್ಲ. ನಾನಿಷ್ಟು ಕೂಗ್ಕೊಂಡು ವೇದನೆ ಪಟ್ಟುಕೊಂಡು ಹೋಗ್ತಾ ಇದ್ರೆ ಅವ್ರು ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದಾರಲ್ಲ. ಅಲ್ಲಿ ನೋಡಿ, ಬೈಬಲ್ ಹೇಳುತ್ತದೆ, ಆತನು ಏನು ಉತ್ತರ ಕೊಡಲಿಲ್ಲ. ಯೇಸುವಿನ ಶಿಷ್ಯರು ಕೇಳ್ತಾರೆ, ಸ್ವಾಮಿ ಏನಾದರೂ ಒಂದು ಹೇಳಿ ಕಳಿಸಿಬಿಡು, ಹೇಗೂ ನೀನು ಉತ್ತರ ಕೊಡಲ್ಲ ಅಂತ ಅರ್ಥ ಆಯಿತು, ಇಲ್ಲಾಂದಿದ್ರೆ ಅಲ್ಲೇ ನೀನು ಉತ್ತರ ಕೊಡ್ತಾ ಇದ್ದೆ, ಅದು ಹೇಳಿ ನೀನೇನೋ ಇಲ್ಲ ಅಂತ ಹೇಳ್ಬಿಡು, ಆ ಮಾತು ಹೇಳ್ಬಿಡಲ್ವಾ ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಆಗ ಯೇಸು ಸ್ವಾಮಿ ನಿಂತ್ಕೊಂಡು, ಆ ಮಗಳು ಏನಮ್ಮ, ಏನು ಕತೆ? ಸ್ವಾಮಿ ನನ್ನ ಮಗಳು. ನಿನ್ನ ಮಗಳು ಏನಾದರೂ ಏನು ಅಂದರೆ ಅಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಏನು? ನಾನು ನಿನಗೆ ಹೇಳ್ತೀನಿ ಒಂದು ವಿಷಯ. ನಾನು ಬಂದಿರೋದು ಇಲ್ಲವೇ, ನಾವು ರೊಟ್ಟಿಯನ್ನು ತೆಗೆದುಕೊಂಡು ಮಕ್ಕಳಿಗೆ ಹಾಕ್ತಾರೆ ಹೊರತು ನಾಯಿಗಳಿಗೆ ಹಾಕಲ್ಲ ಅಂತ ಹೇಳ್ಬಿಡ್ತಾನೆ.
ಅಂದರೆ ಮುಖಕ್ಕೆ ಹೊಡೆದಂಗೆ ಆಗುತ್ತೆ. ಆದರೂ ಆಕೆಯ ನಂಬಿಕೆ ಆಕೆ ಸ್ಥಿರಪಡಿಸಿಕೊಳ್ತಾಳೆ. ಆವಾಗ ಸ್ವಾಮಿ ಏನು ಮಾಡ್ತಾರೆ? ಆಕೆಯ ಉತ್ತರವನ್ನು ಕೊಡ್ತಾರೆ. ಅಂದರೆ ಕೆಲವು ಸಾರಿ ದೇವರು ನಮ್ಮ ನಂಬಿಕೆಯನ್ನು ಪರೀಕ್ಷಿಸಿರುತ್ತಿರುತ್ತಾನೆ. ನಾವು ನಿಲ್ತೇವಾ ಇಲ್ಲ ಹೊರಟೋಗ್ತೀವ ಹಿಂದ್ಗಡೆಗೆ ಹಾಗೇನೆ ಅನ್ನುವುದನ್ನು ದೇವರು ಪರೀಕ್ಷಿಸ್ತಾನೆಂದು ದೇವರು ವಾಕ್ಯ ಹೇಳ್ತಾ ಇದೆ. ಆಮೇಲೆ ಇನ್ನೊಂದು ವಿಷಯ, ದೇವರು ಮೌನವಾಗಿರುವುದಕ್ಕೆ ಕಾರಣ ಎಂದರೆ ದೊಡ್ಡ ಮಹಿಮೆಯನ್ನು ನಾವು ನೋಡಬೇಕು ಅಂತ. ಈಗ ದೇವರು ನಾವು ಕೇಳುವಾಗ ನಾವೇನೋ ಕೇಳಿರ್ತೇವೆ. ಉದಾಹರಣೆಗೆ ನೀವು ಒಂದು ದೇವರೇ ನನಗೆ ತುಂಬ ಸಾಲ ಇದೆ, ಒಂದು 10,000 ಕೊಟ್ಟರೆ ನಾನು ಮೇಂಟೈನ್ ಮಾಡ್ಕೊತೀನಿ. ಎಕ್ಸಾಂಪಲ್ 10,000 ಕೊಟ್ಟರೆ ಮೇಂಟೈನ್ ಮಾಡ್ಕೊಳ್ತೀನಿ, ಬಟ್ 20,000 ಇದ್ರೇ ನನಗೆ ಸಾಲ ತೀರೋದು. ಬಟ್ ಅಟ್ಲೀಸ್ಟ್ ಈಗ ಸದ್ಯಕ್ಕೆ 10,000 ಕೊಡಪ್ಪ ಅಂದಾಗ ದೇವರು ಕ್ವಶನ್ ಮಾರ್ಕ್, ಇಲ್ಲ, ಏನು ಉತ್ತರ ಇಲ್ಲ, ವೆಯ್ಟ್ ಅನ್ನುವಂಥ ರೀತಿ ಇರ್ತದೆ. ನಾವಾಗ ಅಂದ್ಕೊಳ್ತೀವಿ ಸಾಲನೂ ತೀರಲಿಲ್ಲ, ನಾನು ಕೇಳಿದ 10,000 ದೇವರು ಕೊಟ್ಟಿಲ್ಲಪ್ಪ, ಏನೋ ಈ ಜೀವನ ಅಂದುಕೊಳ್ತೀರ. ದೇವರೇನು ಪ್ಲಾನ್ ಮಾಡ್ತಾ ಇರ್ತಾನೆ? ಆ ಒಂದು ಎಲಿಯ ಪ್ರವಾದಿ ಮಾಡಿದ ಹಾಗೆ, ಏನು ನೀನು ಹೋಗಿ ಏನು ಮಾಡಮ್ಮ, ಎಣ್ಣೆಯನ್ನು ಮಾರಿ ಸಾಲವನ್ನು ತೀರಿಸು, ಉಳಿದದ್ದನ್ನು ನಿನ್ನ ಜೀವನ ಸಾಗಿಸು ಅಂತ ಹೇಳ್ತಾರೆ. ಅಂದರೆ ಏನು? ಅದರ ಅರ್ಥ ನೀನು ಸಾಲನೂ ತೀರಬೇಕು, ನಿನ್ನ ಜೀವಿತಕ್ಕೂ ಆಗಬೇಕು. ದೇವರ ಪ್ಲ್ಯಾನ್ ಹಂಗಿರುತ್ತೆ. ಅಂದರೆ ದೇವರು ತನ್ನ ಮಹಿಮೆಯನ್ನು ನಮಗೆ ತೋರಿಸ್ಬೇಕೆಂದು ಆಲೋಚನೆ ಮಾಡ್ತಾನೆ. ಅದನ್ನು ನಾವೇನು ಅಂದ್ಕೊಳ್ತೀವಿ ಅಂದರೆ, ಅಯ್ಯೋ ಅದು ಸಿಗಲಿಲ್ಲ, ಕನಿಷ್ಠ ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಾದರೂ ಸಿಗಲಿಲ್ವಲ್ಲ, ಸ್ವಲ್ಪ ನೋವಾದರೂ ಕಡಿಮೆ ಮಾಡಬೇಕಾಗಿತ್ತು ದೇವರು, ಸ್ವಲ್ಪ ಏನೋ ಅಂತ ನಾವು ಅಂದುಕೊಳ್ಳುತ್ತೇವೆ. ಆದರೆ ದೇವರು ದೊಡ್ಡದನ್ನು ಪ್ಲ್ಯಾನ್ ಮಾಡ್ತಾನೆ. ಅಂದರೆ ದೇವರು ತನ್ನ ಮಹಿಮೆಯನ್ನು ಪ್ರಚುರಪಡಿಸುವುದನ್ನು ನಾವಿಲ್ಲಿ ನೋಡ್ತಾ ಇರ್ತೇವೆ. ದೇವರು ಯಾಕೆ ದೊಡ್ಡ ಪ್ರಕಟಣೆ ಮಾಡ್ತಾರಂದರೆ, ಮೌನವಾಗಿರ್ತಾರಂದರೆ ದೇವರ ನಾಮ ಮಹಿಮೆ ಆಗುವುದಕ್ಕೋಸ್ಕರವಾಗಿ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 4ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂತನು. ನೋಡಿ, ಯೇಸುಸ್ವಾಮಿ ಲಾಜರ್ನ ವಿಷಯ ಹೇಳ್ತಾ ಇದ್ದಾನೆ. ಏನಂದರೆ, ಇದು ಸುಮ್ಮನೆ ಬಂದಿಲ್ಲ, ಇದು ದೇವರ ಮಹಿಮೆಗಾಗಿ ಬಂದಿದೆ. ಒಂದು ಉದ್ದೇಶ ಇದೆ, ದೊಡ್ಡ ಮಹಿಮೆ, ಎಲ್ಲರೂ ನೋಡುವಂತೆ, ಅನೇಕರಿಗೆ ಸಾಕ್ಷಿಯಾಗುವಂತೆ ದೇವರು ಲಾಜರನ್ನು ಎಬ್ಬಿಸಿದನು. ಹಾಗೆ ಮಾರ್ಥ ಮರಿಯಳಿಗೆ ಅನ್ನಿಸ್ತು, ಯಾಕೆ ದೇವರೇ ನೀನು ಮೌನವಾಗಿದ್ದೆ? 3 ದಿನ ಆಗೋಯ್ತು ಬರಲಿಲ್ಲ, 4ನೇ ದಿನ ಬಂದಿದ್ದೀರಪ್ಪ, ಯಾಕೆ ಮೌನವಾಗಿದ್ದಿರಿ? ನೋಡಿದ್ರ, ಯಾಕೆ ಮೌನವಾಗಿದ್ದಿರಿ ಅಂದರೆ ದೇವರ ಮಹಿಮೆಯನ್ನು ಕಾಣುವುದಕ್ಕಾಗಿ. ನಿಮ್ಮ ಲೈಫಲ್ಲಿ ದೇವರು ಹಾಗೇನೆ ಒಂದು ವೇಳೆ ದೇವರ ಮಹಿಮೆಯನ್ನು ನಿಮಗೆ ತೋರಿಸುವುದಕ್ಕಾಗಿ ಆತನ ಈ ರೀತಿಯಾಗಿ ಮಾಡ್ತಾ ಇರಬೇಕು. ಇನ್ನೊಂದು, ದೇವರು ಮೌನವಾಗಿರುವುದಕ್ಕೆ ಕಾರಣ ಏನೆಂದರೆ, ನಾವು ನಮ್ಮ ಕಾರ್ಯಗಳನ್ನು ನಿಲ್ಲಿಸಬಾರದು, ಅದಕ್ಕೋಸ್ಕರ ಮೌನವಾಗಿದ್ದಾನೆ. ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಬಾರದು. ದಾನಿಯೇಲನು ಏನೇ ಆಗಲಿ ತನ್ನ ಪ್ರಾರ್ಥನಾ ಜೀವಿತವನ್ನು ನಿಲ್ಲಿಸಲಿಲ್ಲ. 2, ನಂಬಿಕೆಯಲ್ಲಿ ನಾವು ನಿಲ್ಲಬೇಕು. ಯಾಕೆಂದರೆ ನಂಬಿಕೆಯಲ್ಲಿ ನಿಲ್ಲುತ್ತೇವೋ ಇಲ್ಲವೋ ಅನ್ನುವಂಥದ್ದು ನೋಡುವಂಥವರಾಗಿದ್ದಾನೆ. 3, ನಾವು ಸ್ತುತಿಯನ್ನು ನಿರಂತರ ಮಾಡಬೇಕು. ಪೌಲಶೀಲರು ಸೆರೆಮನೆಯಲ್ಲಿದ್ದರೂ ಕೂಡ ಸ್ತುತಿ ಮಾಡುವುದನ್ನು ಮರೆಯಲಿಲ್ಲ. ದೇವರು ಮೌನವಾಗಿದ್ದಾನೆಂದು ಅವರು ಆಲೋಚಿಸಲಿಲ್ಲ, ಸ್ತುತಿ ಮಾಡ್ತಾಯಿದ್ರು. ನೀವು ನಾನು ಅಷ್ಟೇ, ದೇವರು ಮೌನವಾಗಿದ್ದಾನೆ ಅಂತೇಳಿ ನಾವು ಪ್ರೇಯರ್ ಮಾಡೋದು ಬಿಟ್ಬಿಡೋದು, ನಂಬಿಕೆ ಇಡೋದು ಬಿಟ್ಬಿಡೋದು, ಸ್ತುತಿ ಮಾಡೋದು ಬಿಟ್ಬಿಡೋದು ಮಾಡಬಾರ್ದು. ದೇವರು ಎಂಥ ಮಿತಿಮೀರಿ ಹೋಗಿದಂಥ ಪರಿಸ್ಥಿತಿಯಿಂದಲೂ ದೇವರು ನಿಮ್ಮನ್ನು ಕಾಪಾಡಬಲ್ಲನು. ಆದುದರಿಂದ ನೀವು ಪ್ರಾರ್ಥನೆ ಮಾಡೋದು ನಿಲ್ಲಿಸಬಾರ್ದು, ನಂಬಿಕೆಯಲ್ಲಿ ನಿಲ್ಲೋದು ನಿಲ್ಲಿಸಬಾರ್ದು, ಸ್ತುತಿ ಮಾಡೋದು ನಿಲ್ಲಿಸಬಾರ್ದು, ದೇವರ ಸೇವೆ ಮಾಡೋದು ನಿಲ್ಲಿಸಬಾರ್ದು ಅಲ್ವಾ? ಜಕರಿಯನ ಕುರಿತಾಗಿ ನೋಡುತ್ತೇವೆ. ಜಕರಿಯನ ಎಲಿಜಬೆತಳು ಈ ಕಾಲದಲ್ಲಿ ಡಿಸೆಂಬರ್ ನಾವು ಕೆಲವರು ಪ್ರಸಂಗ ಕೇಳಿಸ್ಕೊಳ್ತಾರೆ. ಅವ್ರಿಗೆ ಉತ್ತರ ಸಿಗದೇ ಹೋದರೂ ಕೂಡ ಅವರು ಯಾಜಕ ಸೇವೆಯನ್ನು ನಂಬಿಗಸ್ತಿಕೆಯಿಂದ ಮಾಡ್ತಾಯಿದ್ರು ಅಲ್ವಾ? ಸೇವೆ ಮಾಡೋದನ್ನು ಮರ್ತು ಹೋಗಬಾರ್ದು. ಕೆಲವು ಸಾರಿ ನನಗೇನು ದೇವರು ಕೊಟ್ಟಿಲ್ಲ, ನಾನೇನು ಹೆಂಗೆ ದೇವ್ರಿಗೆ ಕೊಡಲಿ, ನನ್ನ ಹತ್ರ ಏನೈತೆ ದೇವ್ರಿಗೆ ಕೊಡೋಕ್ಕೆ ಅಂತ ನಾವು ಅಂದ್ಕೊಳ್ತೇವೆ. ನನಗೆ ಬಲ ಇಲ್ಲ, ನನಗೆ ಆರೋಗ್ಯ ಇಲ್ಲ, ನನಗೆ ಶಕ್ತಿ ಇಲ್ಲ, ನನಗೆ ಜ್ಞಾನ ಇಲ್ಲ, ನಾನು ಹೆಂಗೆ ಮಾಡಲಿ ಅಂತ ಅಂದ್ಕೊಳ್ತೀರ.
ನೀವು ಆಲೋಚನೆ ಮಾಡಿರಿ, ನಿಮ್ಮ ಕೈಲಾದದ್ದು ನೀವು ಮಾಡಿದರೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಅನಂತರವಾಗಿ ದೇವರ ಧ್ವನಿ ಕೇಳಿಸ್ಕೊಳ್ಳೋದಕ್ಕೆ ಕಾಯಬೇಕು. ದೇವರು ಎಲ್ಲಿ ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ ಅನ್ನುವಂಥದ್ದನ್ನು ನಾವು ಕಾಯಬೇಕು. ಸೊ ಈ ರೀತಿಯಾಗಿ ನಾವು ದೇವರು ಮೌನವಾಗಿದ್ದಾನೆ ಅನ್ನಿಸ್ತಾ ಇದೆಯಾ ನಿಮಗೆ? ಹಾಗಾಗಿದ್ರೆ ಪರಲೋಕ ಮುಚ್ಚಲ್ಪಟ್ಟಿದೆ, ದೇವರು ದೂರವಾಗಿದ್ದಾನೆ, ನನ್ನ ಪ್ರಾರ್ಥನೆಗಳು ಉತ್ತರಿಸ್ತಾ ಇಲ್ಲ ಅನ್ನಿಸ್ತಾ ಇದೆಯಾ? ಈ ರೀತಿ ವಾಕ್ಯದ ಮೂಲಕವಾಗಿ ದೇವರ ಉದ್ದೇಶ ಇರುತ್ತದೆ. ಅದಕ್ಕಾಗಿ ನಾವು ಕಾಯೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ಇವತ್ತಿನ ವಾಕ್ಯ ಭಾಗಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ನಿಜ ದೇವರೇ, ಹೌದು, ಬೈಬಲಲ್ಲಿ ಅನೇಕ ವಿಧವಾದಂಥ ಮೌನವಾದಂಥ ಸಂದರ್ಭಗಳುಂಟು. ಹೊಸ ಒಡಂಬಡಿಕೆಗೂ ಹಳೆ ಒಡಂಬಡಿಕೆಗೂ ಮಧ್ಯದಲ್ಲಿ ಸುಮಾರು 400ರಿಂದ 500 ವರ್ಷದ ತನಕ ಮೌನವಾಗಿತ್ತು. ಅದರ ಅರ್ಥ ನೀವು ಕ್ರಿಯೆ ಮಾಡಲಿಲ್ಲ, ನೀವಿರಲಿಲ್ಲ ಅಂತಲ್ಲಪ್ಪ, ಆದರೆ ಒಂದು ಸರಿಯಾದ ಗಳಿಗೆಗಾಗಿ ನೀವು ಕಾಯ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಎಸ್ತೇರ್ ಪುಸ್ತಕದ ಬಗ್ಗೆ ನಾವು ಧ್ಯಾನ ಮಾಡಿದ್ವಿ. ದೇವರು ಎಂಬ ಪದ ಇಲ್ಲದೆ ಹೋದರೂ ಕೂಡ ಅಲ್ಲಿ ನೀವು ಇದ್ದಿರಿ ಅನ್ನೋದು ಮಾತ್ರ ನಮಗೆ ಗೊತ್ತಾಗ್ತದಪ್ಪ. ಅದೇ ರೀತಿಯಲ್ಲಿ ಯೇಸುವೆ, ನೀವು ಶಿಲುಬೆಯ ಮೇಲಿದ್ದಾಗ ನನ್ನ ದೇವರೇ ಯಾಕೆ ಕೈ ಬಿಟ್ರಿ ಅಂತ ಹೇಳಿದ್ರಿ. ಆದರೆ ಮೌನವಾಗಿದ್ದಾರೇನೋ ದೇವರು ಉತ್ತರಿಸಲಿಲ್ಲ ಅಂತ ದಾವೀದನೇ ಹೇಳ್ತಾನೆ, ಅಪ್ಪ ನನ್ನ ವಿಷಯದಲ್ಲಿ ಮೌನವಾಗಿರಬೇಡ ಎಂದು. ಹೀಗೆ ನಾವು ಕರ್ತನೇ ಮೌನವಾಗಿರುವಂಥ ಪರಿಸ್ಥಿತಿಗಳಲ್ಲಿ ನಾವು ಅಂದುಕೊಳ್ಳುತ್ತೇವೆ ದೇವರು ಗೈರಾಗಿದ್ದಾನೆ, ಇಲ್ಲ ಆತನು ನಿದ್ದೆ ಮಾಡ್ತಾ ಇದ್ದಾನೆ, ಆತನು ಇಲ್ಲ ಅಂತ. ಆದರೆ ನೀವು ಹೇಳ್ತಾ ಇದ್ದೀರಾ, ಅಬ್ಬಾ ದೇವರೇ, ನಮ್ಮ ನಂಬಿಕೆ ಹೆಚ್ಚಬೇಕೆಂದು, ಹೌದು ಸ್ವಾಮಿ, ಇನ್ನೂ ಮಹಿಮೆಯುಳ್ಳ ಕಾರ್ಯಗಳನ್ನು ನೀವು ಮಾಡಬೇಕೆಂದು, ಮತ್ತು ಕರ್ತನೆ ನಾವು ನಮ್ಮ ಕಾರ್ಯಗಳಲ್ಲಿ ಮುಂದುವರಿಯಬೇಕು. ಪ್ರಾರ್ಥನೆ, ಸ್ತುತಿ, ಆರಾಧನೆ, ನಂಬಿಕೆಯಲ್ಲಿ ನಿಲ್ಲುವುದು, ಸೇವೆ ಮಾಡುವಂಥದ್ದು, ಅಪ್ಪ ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳುವುದು, ಇದು ಮಾಡುತ್ತಾ ಮುಂದುವರಿಯುವುದಾದರೆ ನೀನು ಖಂಡಿತವಾಗಿ ಉತ್ತರ ಕೊಡುತ್ತೆ ಎಂದು ನಿನ್ನ ವಾಕ್ಯ ಹೇಳುತ್ತಾ ಇದೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ಈ ಮೊರೆಯನ್ನು ನೀವು ಆಲಿಸಿ, ಯಾರೆಲ್ಲ ನಾವು ಕರ್ತನೆ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೆವೋ, ಕೆಲವು ಸಂದರ್ಭಗಳಲ್ಲಿ ಮೌನವಾಗಿ ನೀವು ಇರುವಾಗ ಬೇಸರಗೊಳ್ಳದೆ ನಾವು ಮಾಡಬೇಕಾದ ಕೃತ್ಯಗಳನ್ನು ನಾವು ಮಾಡಿ ನಿನ್ನ ಮಹಿಮೆಯನ್ನು ನಮ್ಮ ಕಣ್ಣಾರೆ ನಮ್ಮ ಜೀವಿತಗಳಲ್ಲಿ ಕಾಣುವಂತೆ ನೀವು ಆಶೀರ್ವಾದ ಮಾಡಬೇಕೆಂದು ಬೇಡುತ್ತಾ ಇದ್ದೇವೆ. ಯಾವ ಕುಟುಂಬ, ಯಾವ ಸಹೋದರ ಸಹೋದರಿಯರು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ದಾರೋ, ಈ ಒಂದು ವಿಡಿಯೋಗಳ ಕುರಿತು, ಈ ಸೇವೆಯ ಕುರಿತು, ಅಪಕರ್ತನೆ ಈ ಒಂದು ವಾಕ್ಯಗಳ ಕುರಿತು ಬೇರೆಯವರಿಗೆ ಶೇರ್ ಮಾಡ್ತಾರೋ, ಅವರೆಲ್ಲರ ಮೇಲೆ ನಿನ್ನ ಕೃಪಾಶೀರ್ವಾದಗಳು ನಿತ್ಯ ನಿರಂತರವಾಗಿರಲಿ. ಯಾವ ಹಳ್ಳಿ, ಯಾವ ಊರು, ಯಾವ ದೇಶ, ಎಲ್ಲಿ ವಾಕ್ಯ ಮುಟ್ಟಿದರೂ ಅಲ್ಲಿ ಕೆಲಸ ಮಾಡಲಿ. ನೀನು ಮೌನವಾಗಿದ್ದೀವಿ ಇರುವಾಗ ದುಃಖ ಪಡದೆ ಈ ವಿಷಯಗಳನ್ನು ನೆನಪು ಮಾಡಿಕೊಂಡು ಖಂಡಿತವಾಗಿ ಧೈರ್ಯ ಹೊಂದುವುದಕ್ಕೆ ಸಹಾಯ ಮಾಡಿಕೊಡ್ರಿ. ಖಂಡಿತವಾಗಿ ನಮ್ಮ ಮೊರೆಯನ್ನು ಆಲಿಸಿದ್ದೀರಾ, ಸುದುತ್ತರವನ್ನು ಕೊಟ್ಟೇ ಕೊಡುತ್ತೀರಿ ಎಂಬುದಾಗಿ ದಿನವೆಲ್ಲ ಜೊತೆಯಲ್ಲಿರ್ರಿ, ಆರೋಗ್ಯ ಕೊಡ್ರಿ, ಕಷ್ಟಗಳಿಂದ ಬಿಡಿಸಿರಿ, ಸಮಾಧಾನ ಪಡಿಸಿರಿ, ಸಾಲಬಾಧೆಗಳನ್ನು ತೀರಿಸಿರಿ, ಶುಭ ಕಾರ್ಯಗಳನ್ನು ಮಾಡುವಂತೆ ನೀನು ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಗೆ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಶಲೋಮ್, ಪ್ರೈಸ್ ದಿ ಲಾರ್ಡ್ ಜೀಸಸ್.